ಭೀಮಸೇನ್ ದೇವರು ತಮ್ಮ ಸಾರಥಿಯನ್ನು ಮಾಡ್ಕೋಬೇಕು, ಆಲೋಚನೆ ಮಾಡ್ತಾರೆ. ಯಾರನ್ನು ಸಾರಥಿ ಮಾಡ್ಕೋಬೇಕು? ಭೀಮಸೇನ್ ದೇವರು ತನ್ನ ಸಾರಥಿ ಕೆಲಸ ಏನದು? ಎಲ್ಲೋ ರಥದಲ್ಲಿ ಕೂತ್ಕೊಂಡು ಹೋಗ್ತಾ ಇರುವಾಗ ಅವನಷ್ಟು ಒಂದ್ ಸ್ವಲ್ಪ ಒಯ್ತಾನೆ, ಬಿಡ್ತಾನೆ, ಕರ್ಕೊಂಡು ಬರ್ತಾನೆ, ಇಷ್ಟೇ. ಅಂಥ ಸಾರಥ್ಯಕ್ಕೂ ಬೇರೆಯವರಲ್ಲ. ಯಾರು ವಿಚಾರ ಮಾಡಿದ್ರು, ಅವನು 10 ಜನ ಕ್ಯಾಂಡಿಡೇಟ್ ಬಂದಿರಬಹುದು, 100 ಜನ ಬಂದಿರಬಹುದು. ಭೀಮಸೇನ್ ದೇವರ ಕೈಯಲ್ಲಿ ಕೆಲಸ ಮಾಡೋದಕ್ಕೆ ಹಣಕಾಸು ಸಿಗತ್ತೆ, ಯಾರು ಅಂತ ಬೇಕಾದಷ್ಟು ಬಂದಿರಬಹುದು. ಯಾರನ್ನು ತಕೊಳ್ಳಿಲ್ಲ ಭೀಮಸೇನ್ ದೇವರು. ಯಾರನ್ನು ತಗೊಳ್ತಾರೆ? ವಿಶೋಕ ಅಂತ ಒಬ್ಬ. ಆ ವಿಶೋಕ ಅಂದ್ರೆ ಯಾರವನು ಅಂದ್ರೆ ಎಷ್ಟು ವಿಚಿತ್ರ ನೋಡಿ. ಭೀಮಸೇನ್ ದೇವರ ವಿಚಿತ್ರವಾಗಿರುವಂತಹ ಸಂಯೋಜನೆಗಳು. ಅರ್ಜುನ ಕೃಷ್ಣನನ್ನ ಸಾರಥಿ ಮಾಡಿದ್ದು ದೊಡ್ಡಸ್ತಿಕೆ ಅಲ್ಲ, ಅದು ದಡ್ಡತನ. ಅರ್ಜುನನ ದಡ್ಡತನ, ಕೃಷ್ಣನ ದೊಡ್ಡಸ್ತಿಕೆ, ಅದು ಮಾತು ಬೇರೆ. ಅರ್ಜುನನನ್ನು ಕೃಷ್ಣನನ್ನ ಸಾರಥಿಯನ್ನು ಮಾಡದ, ಕೃಷ್ಣ ಸಾರಥಿಯಾಗಿ ಬಂದ ಮಾತು ಬೇರೆ. ಆದರೆ ನೀನು ಸಾರಥಿ ಆಗಬೇಕು ನಮಗೆ ಬೇಡೋದಲ್ಲ. ಹಾಗಾಗಿ ಯಾರನ್ನ ಸಾರಥಿ ಮಾಡಬೇಕು ನೋಡಿ. ಭೀಮಸೇನ್ ದೇವರು ಎಷ್ಟು ಸುಂದರವಾಗಿ ವಿಶೋಕ ಅಂತಂದು. ಅವನು ಕುಬ್ಜೆ ಇದ್ದಾಳಲ್ಲ ಮಥುರಾ ಪಟ್ಟಣದಲ್ಲಿ, ಕುಬ್ಜೆ, ಆ ಕುಬ್ಜೆಯ ಮಗ ವಿಶೋಕ, ಕೃಷ್ಣನ ಮಗ. ಕೃಷ್ಣ ಕುಬ್ಜೆಯರಲ್ಲಿ ಹುಟ್ಟಿದ ಮಗ ಆ ವಿಶೋಕ. ಆ ವಿಶೋಕ ಎನ್ನುವವನು ಜಾತಿಯಲ್ಲಿ ಕ್ಷತ್ತ. ಅವನು ಪಂಚರಾತ್ರಗಳನ್ನೆಲ್ಲ ಸಂಪೂರ್ಣವಾಗಿ ಓದಿದ್ದನಂತೆ. ಪ್ರಾಯ ಕೃಷ್ಣನೇ ಉಪದೇಶ ಮಾಡಿರಬೇಕು. ಅಪ್ಪ ಕೃಷ್ಣ ಅವನಿಗೆ ಪಂಚರಾತ್ರವನ್ನೆಲ್ಲ ಉಪದೇಶ ಮಾಡಿದ್ದ. ವೇದವನ್ನು ಓದುವುದಕ್ಕೆ ಅಧಿಕಾರವಿಲ್ಲ, ಪಂಚರಾತ್ರವನ್ನು ಓದುವುದಕ್ಕೆ ಅಧಿಕಾರವಿದೆ. ಹಾಗಾಗಿ ಆ ಸೂತ ಜಾತಿಯವರಿಗೆ ಪಂಚರಾತ್ರವನ್ನೆಲ್ಲ ಪಾಠ ಹೇಳಿ ಸಂಪೂರ್ಣ ಪಂಚರಾತ್ರವನ್ನು ಸಿದ್ಧ ಮಾಡಿಕೊಂಡ ಉತ್ತಮ ಜ್ಞಾನಿಯಾಗಿದ್ದ ವಿಶೋಕ. ಅಂಥವನನ್ನ ತನ್ನ ಸಾರಥಿಯಾಗಿ ಇಟ್ಕೊಂಡ. ಯಾರನ್ನ ಸಾರಥಿಯಾಗಿಟ್ಕೋಬೇಕು ಅಂತನ್ನೋದನ್ನೂ ಮಹಾಭಾರತ ನಮಗೆ ಕಲಿಸಿಕೊಡ್ತದೆ. ಯಾಕೂಬ್ ಅಂತ ಒಬ್ಬ ಡ್ರೈವರ್ನ ಇಟ್ಕೋಬೇಡಿ, ಅಲ್ಬರ್ಟ್ ಅಂತನ್ನುವ ಡ್ರೈವರ್ನ ಇಟ್ಕೋಬೇಡಿ. ಇವರು ಯಾರು ಪ್ರಯೋಜನ ಬೀಳುವುದಿಲ್ಲ, ಅಮೀನ್ ಪ್ರಯೋಜನ ಬೀಳುವುದಿಲ್ಲ. ವಿಶೋಕನಲ್ಲಿ ಇಟ್ಕೊಳ್ಳಿ. ಪಂಚರಾತ್ರವನ್ನು ಓದಿದಾನೆ, ಅಂಥ ಒಬ್ಬ ಸಾರಥಿ ಬೇಕು. ಯಾಕೆಂದ್ರೆ ನಾವು ಅವನ ಜೊತೆಗೆ ಮಾತಾಡಿ ವ್ಯವಹಾರ ಮಾಡುವಾಗಲೂ ನಮಗೆ ಅನೇಕ ಪಾಪಗಳು ಬರುವ ಸಂಭವ ಇರುತ್ತೆ, ಅನೇಕ ಆದರ್ಶಗಳು ಬರುವ ಸಂಭವವಿರುತ್ತೆ. ಏನೇನೋ ತಪ್ಪು ಮಾಡಿ ಬಿಡ್ತೇವೆ. ಅಲ್ಲ, ಇವತ್ತಿನ ಜಗತ್ತಿನಲ್ಲಿ ನಾನು ಹೇಳ್ತಾ ಇದ್ದಂತಹ ಮಾತು ವ್ಯಕ್ತಿಗತವಾಗಿ ಜಾತಿ ರೂಪದಲ್ಲಿ ನಾನು ಹೇಳ್ತಾ ಇಲ್ಲ. ಪಾಪಿಷ್ಠನಾದಂತಹ ಯಾವ ವ್ಯಕ್ತಿಯನ್ನು ಇಟ್ಕೊಳ್ಳಿಕ್ಕಿಲ್ಲ. ಉತ್ತಮನಾದ, ಸಾತ್ವಿಕನಾದ, ಸಾಧುವಾದ ವ್ಯಕ್ತಿಯನ್ನ ಅಂದ್ರೆ ಬೇರೆ ಜನರ ಸಹವಾಸ ನಮಗಾಗಬಾರದು. ಬಹಳ ನೋಡ್ಕೋಬೇಕಾದದ್ದು ಇದು. ಕೊಳಚೆ ನೀರು ಕುಡಿದಂತಹ ಜನರಿಗೆ ಏನಾಗತ್ತೆ ಕೊಳಚೆ ನೀರಿಂದ ಅಂತ ಕೇಳ್ತಾರೆ. ಸಿನ್ಸ್ ದೇ ಆರ್ ಇಮ್ಯೂನ್ ಆರ್ ಅವರ ಸಿಸ್ಟಮ್ ಹಾಗಾಗಿದೆ. ಹಾಗೆ ಕೊಳಚೆ ನೀರನ್ನೇ ಕುಡಿದಿರುವಂತಹ ಜನರಿಗೆ ಏನಾಗುವುದಿಲ್ಲ. ಹಾಗಾಗಿದೆ ನಮಗೆ. ಯಾವ ಪಾಪಿಷ್ಟರ ಸಹವಾಸ ಮಾಡಿದ್ರೆ ಏನಾಗೋದಿದೆ ನಮಗೆ? ನಾವೆಲ್ಲ ಮನಸ್ಸಿನ ಶುದ್ಧ ಇದ್ದೀವಲ್ಲ ಅಂತ ಹೇಳುವ ಇವತ್ತಿನ ಮಾಡರ್ನ್ ಥಿಯರಿಗಳು ಅವೆಲ್ಲ, ಅದಕ್ಕೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಬರುವುದಿಲ್ಲ. ಅಂತೂ ಶಾಸ್ತ್ರ ಹೇಳಿದ ಮಾತನ್ನಷ್ಟು ತಿಳಿಸ್ತೇನೆ. ಶುಷ್ಕೇನಾರ್ದ್ರಂ ದಹ್ಯತೆ ಮಿಶ್ರಭಾವಾತ್ ತಸ್ಮಾತ್ ಪಾಪೈ ಸಹ ಸಂಧಿಂ ನ ಕುರ್ಯ. ಎಂದೆಂದಿಗೂ ಕೂಡ ಪಾಪಿಷ್ಠರ ಜೊತೆಗೆ ಸಂಧಿಯನ್ನ, ಒಪ್ಪಂದವನ್ನ, ಕಾಂಪ್ರಮೈಸ್ ಅನ್ನ, ಪ್ರೀತಿ ಸ್ನೇಹಗಳನ್ನ ಎಂದನ್ನೂ ಮಾಡಲಿಕ್ಕಿಲ್ಲ. ನಿಜಾನುಪತತ ಶತ್ರುನ್ ಪಂಚ ಪ್ರಯೋಜನ ಯೋ ಮೋಹಾನ್ ನ ನಿಗೃಹ್ಣಾತಿ ತಮಾಪದ್ ಗ್ರಸತೆ ನರಂ ಅನಸೂಯ ಆರ್ಜವಂ ಶೌಚಂ ಸಂತೋಷ ಪ್ರಿಯವಾದಿತ ದಮಃ ಸತ್ಯಂ ಅನಾಯಾಸ ನ ಭವಂತಿ ದುರಾತ್ಮನ. ದುರಾತ್ಮರು ಯಾರಿದ್ದಾರೆ, ಯಾರ ಮನಸ್ಸು ಕೆಟ್ಟಿದೆ, ಯಾರು ದುಷ್ಟರೋ, ಯಾರು ಕ್ರೂಯಲ್ ವಿಕೆಟ್, ಅಂತಹ ಜನರಿಗೆ ಎಂದೆಂದಿಗೂ ಕೂಡ ಅಸೂಯ ಇಲ್ಲದಿರುವ ಸ್ವಭಾವ. ನಾವು ಅಸೂಯೆ ಪಡದೇ ಇರುವುದು ಅಂತನ್ನೋದು ಸಾಧು ಸ್ವಭಾವದ ಕೆಲಸ. ಯಾರು ಎಷ್ಟು ಸುಖದಲ್ಲಿದ್ರು, ಬರೋ ಸಮಸ್ಯೆ ಯಾವಾಗ ಸುಖ ಸಂಪತ್ತುಗಳು ಬಂದಾಗಲೇ ತಾನು ಅಷ್ಟು ಪಡೆದರೂ ಸರಿ, ಪಡೆದಿದ್ದರೂ ಸರಿ ತಾನು ಅಸೂಯೆ ಪಡ್ತಾನೆ. ಕೆಲವರಿಗೆ ತಾನು ಅಷ್ಟು ಸಂಪತ್ತನ್ನು ಪಡೆಯದೇ ಇದ್ದದ್ದಕ್ಕೆ ಅಸೂಯೆ ಬರುತ್ತೆ. ಕೆಲವರಿಗೆ ಸಂಪತ್ತನ್ನು ಪಡೆದರೂ ಕೂಡ ಇನ್ನೊಬ್ಬರಿಗೆ ತನ್ನಷ್ಟು ಸಂಪತ್ತು ಬರಬಾರದು. ಇದು ಏನು ಗೋಳು ಪ್ರಾರಬ್ಧ ಇದು.
ಹಾಗಾಗಿ ಈ ಅಸೂಯೆ ಏನಿದೆ ನೋಡಿ, ಇದು ಕೆಟ್ಟ ಜನರಿಗೆ ಎಂದೆಂದಿಗೂ ಅಸೂಯೆ ಇರೋದೇ. ಕದಾಚಿತ್ ಕೆಲವರ ಬಗ್ಗೆ ಅಸೂಯೆ ಮಾಡಲಿಕ್ಕಿಲ್ಲ, ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿಯ ಬಗ್ಗೆ ತುಂಬಾ ಅಸೂಯೆ ಇರುತ್ತದೆ, ಬಿಸಿ 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 ರಕ್ತ, ಅವನ ಬಗ್ಗೆ ಸಮಾಧಾನ ಇರುವುದಿಲ್ಲ. ಒಂದು 10 ನಿಮಿಷ ಮಾತಾಡಿದ್ರೆ ಅವನ ಜೊತೆಗೆ ನಿಧಾನಕ್ಕೆ ಕೂತ್ಕೊಂಡು, ಅವನಿಗೂ ಹೆಚ್ಚು ಕೆಲಸ ಇಲ್ಲ, ಖಾಲಿ ಇದ್ದಾನೆ, ನೀವು ಖಾಲಿ ಮಾತಾಡಿ, ಆಗ ಆ ವ್ಯಕ್ತಿ ಬಂದೇ ಬಿಡ್ತಾನೆ. ಒಂದು 10-15 ನಿಮಿಷ ನೀವು ಮಾತಾಡೋದ್ರೊಳಗೆ ಆ ವ್ಯಕ್ತಿ ಬಂದು ಕೂತು ಬಿಡ್ತಾನೆ. ಹರಟೆ ಅವನು ಹಾಗಿದ್ದಾನೆ ನೋಡಿ, ಇವನು ಹೀಗಿದ್ದಾನೆ ನೋಡಿ. ಅವನು ಹೇಗಿದ್ರೇನು? ಅಸೂಯೆ ಮಾಡುವುದು ಇದು ಅನಾವಶ್ಯಕವಾಗಿ ಯಾವ ಪ್ರಯೋಜನ ಬೀಳದಂತಹ ಕೆಟ್ಟ ಕೆಲಸ, ಅದು ಕೆಟ್ಟ ಚಟ. ಅದು ನಿಮ್ಮ ರಕ್ತವನ್ನ ಸುಡುವ, ಬಿಸಿ ಮಾಡುವ, ಬ್ಲಡ್ ಪ್ರೆಷರ್ ಹೆಚ್ಚು ಮಾಡುವ ಆಧಿಯ ಮನಸ್ಸಿನ ರೋಗ. ಹಾಗಾಗಿ ಅನಸೂಯ ಸಾಧು ಸ್ವಭಾವ, ಯಾರನ್ನು ದ್ವೇಷ ಮಾಡದೆ, ಅಸೂಯೆ ಮಾಡದೆ, ಯಾರು ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ, ತನಗೂ ಒಳ್ಳೇದಾಗಲಿ ಅಂತ ಅಪೇಕ್ಷೆ ಪಡೋದು ಅಸೂಯೆಯಲ್ಲ. ಅವರಿಗೆಲ್ಲ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ, ಅಸೂಯೆಯಲ್ಲ. ಅವರಿಗೆ ಆಗಬಾರದು ಅಂತ ಅನ್ನುವುದು ಅಸೂಯೆ. ಅನಸೂಯ ಆರ್ಜವ, ಯಾರ ಕುರಿತೂ ಕೂಡ ರುಜು, ಸರಳ ಅಂದ್ರೆ ಸರಳ, ಏನಿದ್ರೂ ಸರಳ. ರಾವಣನೊಟ್ಟಿಗೆ ಸರಳವಾಗಿ ವರ್ತಿಸಿದ ಅಂತ ಹೇಳ್ತಾರೆ. ಬಹಳ ದೊಡ್ಡ ಸಮಸ್ಯೆ ಅದು. ರಾವಣನ ಜೊತೆಗೆ ಮೊದಲನೇ ಬಾರಿ ರಾವಣ ಬಂದ ಯುದ್ಧಕ್ಕೆ ಬಂದ. ರಾವಣನನ್ನ ಬಾಣಗಳಿಂದ ಅವನನ್ನ ಏನು ಯುದ್ಧವೇ ಮಾಡದಿದ್ದಂತೆ ಮಾಡಿಬಿಟ್ಟ. ಎಲ್ಲ ಹಾಳಾಗಿ ಹೋಯಿತು. ಸಾಯೋದೊಂದು ಉಳಿದಿತ್ತು. ರಾವಣನ ಕೊಲ್ಲಿಲ್ಲ. ರಾವಣನಿಗೆ ಹೇಳಿದ, ಹೋಗು, ಭುಕ್ವಾ ಭೋಗಾಂ ಪುನರೇಹಿ ಮರ್ತುಂ, ಮತ್ತೆ ಬಾ, ಸಾಯೋದಕ್ಕೆ ಸಿದ್ಧನಾಗಿ ಬಾ ಅಂತ ಹೇಳಿ ಕಳಿಸ್ತಾನೆ. ಸರಳವಾಗಿ, ಅತ್ಯಂತ ನೇರವಾದ ರುಜುವಾದ ಮಾರ್ಗ. ಈ ರುಜು ಮಾರ್ಗ ಏನಿದೆ ನೋಡಿ, ಈ ರುಜು ಮಾರ್ಗ ಡಸಂಟ್ ನೋ ದ ಡಿವಿಯೇಷನ್. ದರ್ ಇಸ್ ನೋ ಡಿವಿಯೇಷನ್ ಎಟ್ ಆಲ್. ಇಫ್ ದರ್ ಇಸ್ ಎನಿ ಡಿವಿಯೇಷನ್, ಸ್ಲೈಟೆಸ್ಟ್, ಅದು ರುಜು ಅಲ್ಲ. ಇಟ್ ಇಸ್ ನಾಟ್ ಎ ಸ್ಟ್ರೇಟ್ ಲೈನ್. ಇಫ್ ದರ್ ಇಸ್ ಎನಿ ಡಿವಿಯೇಷನ್, ಇಟ್ ಕೆನಾಟ್ ಬಿ ಎ ಸ್ಟ್ರೇಟ್ ಲೈನ್. ಇಂಪಾಸಿಬಲ್. ಅಫ್ಕೋರ್ಸ್ ಇಷ್ಟು ರುಜುವಾಗಬೇಕೋ ಆಗಬಾರದು ಅಂತ ಅನ್ನೋದು ಡಿಬೇಟಬಲ್ ಆದ ವಿಷಯ. ಶ್ರೀಮನ್ ಮಹಾಭಾರತ ಇಷ್ಟು ರುಜು ಆಗಬಾರದು, ನಿಕೃತಿ ಹನ್ಯಾರಿ, ಮೋಸ ಮಾಡುವ ವ್ಯಕ್ತಿಯನ್ನು ಮೋಸದಿಂದಲೇ ಕೊಲ್ಲಬೇಕು ಅಂತ ಮಹಾಭಾರತದ ಸಿದ್ಧಾಂತ. ಇರಲಿ, ಹೇಳುವ ತಾತ್ಪರ್ಯ ಅಂದ್ರೆ ರುಜುತ್ವ ಎನ್ನುವ ಗುಣಕ್ಕೆ ಮಾತ್ರ ಎಂದೆಂದಿಗೂ ಡಿವಿಯೇಷನ್ ಇಲ್ಲ. ಆಚೆ ಈಚೆ ಹೋಗೋ ಪ್ರಸಕ್ತಿಯೇ ಇಲ್ಲ. ಒಂದೇ ಲೈನ್. ಸ್ಟ್ರೇಟ್ ಮೀನ್ಸ್ ಸ್ಟ್ರೇಟ್. ಹೀಗಾಗಿ ರುಜುತ್ವ ಎನ್ನುವುದು ಮುಂದೆ ಬರುತ್ತೆ. ಅಲ್ಲೇ ಬಹಳ ಸುಂದರವಾದ ಮಾತು ಬರ್ತದೆ. ಶೌಚಂ ಸಂತೋಷ. ಸಂತೋಷ ಬಹಳ ದೊಡ್ಡ ವಸ್ತು. ಅದು ಮನೆ ಮಾಡಿದ ವ್ಯಕ್ತಿ, ಮನೆಯಲ್ಲಿ ಸುಖವಾಗಿರಬೇಕು ಅಂತನ್ನುವ ವ್ಯಕ್ತಿ ತಾನು ಹಾಗೂ ತನ್ನ ಕುಟುಂಬದವರಿಗೆ ಸಂತೋಷವನ್ನ ಪಡುವುದನ್ನು ಕಲಿಸ್ಬೇಕು. ಮೊದಲೇ ಏನು ಸಿಕ್ಕಿದೆ ಅಷ್ಟರೊಳಗೆ ಖುಷಿ ಪಡುವುದನ್ನು ಕಲಿಸ್ಬೇಕು. ಖುಷಿ ಪಡುವುದು ವಸ್ತುವಿನಿಂದ ಬರುವುದಲ್ಲ. ಇದು ಇವತ್ತು ಎಲ್ಲ ಮನೋವಿಜ್ಞಾನದಿಂದ ಸಿದ್ಧವಾದ ವಿಷಯ. ವಸ್ತುಗಳಿಂದ ಖುಷಿ ಇಲ್ಲ. ಖುಷಿ ಒಳಗೆ. ನಾನು ಪಡುವುದರಿಂದ ಖುಷಿ ಬರುತ್ತೆ. ಸಂತೋಷ ಪಡುವುದರಿಂದ ಬರುತ್ತೆ ಹೊರತು ಗಳಿಸುವುದರಿಂದಲ್ಲ. ಏನು ಹೊಂದಿದ್ದೇನೆ ಅದರಿಂದಲ್ಲ, ಒಳಗೆ ಬರುವಂತಹದ್ದು. ಇಟ್ ಹ್ಯಾಸ್ ಟು ಕಮ್ ಫ್ರಮ್ ವಿದಿನ್. ಒಳಗಿನಿಂದ ಖುಷಿ ಇದೆ, ಹೊರಗಿನಿಂದ ಎಂದೂ ಇದೆ. ಹೊರಗಿನಿಂದ ಸುಖ ಇದೆ ಅಂದ್ರೆ ಭೋಗ ಇದೆ. ಹೊರಗಿನ ವಸ್ತುಗಳಿಂದ ಭೋಗ ಇದೆ, ಒಳಗಿನಿಂದ ಸಂತೋಷ. ಅದಕ್ಕೆ ಒಂದೇ ಒಂದು ಲೆಸ್ ಎಕ್ಸ್ಪೆಕ್ಟೇಷನ್ ಅಂಡ್ ಮೋರ್ ಸ್ಯಾಟಿಸ್ಫ್ಯಾಕ್ಷನ್. ಅಪೇಕ್ಷೆ ಕಮ್ಮಿ ಆಯಿತೋ ತೃಪ್ತಿ ಹೆಚ್ಚಿರ್ತದೆ, ಅಪೇಕ್ಷೆ ಹೆಚ್ಚಾಯಿತೋ ತೃಪ್ತಿ ಕಡಿಮೆ. ಡೈರೆಕ್ಟ್ಲಿ ಪ್ರಪೋರ್ಷನೇಟ್. ಎಷ್ಟು ನಿಮಗೆ ಎಕ್ಸ್ಪೆಕ್ಟೇಷನ್, ಅಪೇಕ್ಷೆ ಎಷ್ಟಿದೆ, ಎಷ್ಟು ಅಪೇಕ್ಷೆ ಇದೆ, ಅಷ್ಟಕ್ಕೆ ತಕ್ಕಂತೆ ಅದಕ್ಕೆ ರಿವರ್ಸ್ ಆಗಿ ನಮಗೆ ಅತೃಪ್ತಿ ಇರುತ್ತೆ. ಆದ್ದರಿಂದ ಇದು ಅನಸೂಯ ಆರ್ಜವಂ ಶೌಚಂ ಸಂತೋಷ.
ಸಂಪಾದನೆ ಮಾಡ್ತಾನೆ, ಬೇಕಾದಷ್ಟು ಸಂಪಾದನೆ ಮಾಡ್ತಿರ್ತಾನೆ, ಎಲ್ಲ ಇರುತ್ತದೆ. ಕೆಲವರನ್ನು ನೋಡ್ತೇವೆ, ಎಲ್ಲ ಇರ್ತದೆ. ಆದರೆ ಏನೋ ಒಂದವನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ, ಅದು ಆಗಬೇಕು, ಇದನ್ನು ಮಾಡಬೇಕು, ಅದನ್ನು ಗಳಿಸಬೇಕು. ಇಲ್ಲಿ ಅವನು ಅವಶ್ಯವಾಗಿ ಗಳಿಸಲಿ. ಐ ಡೋಂಟ್ ಮೀನ್ ದಟ್ ಒನ್ ಶುಡ್ ಬಿ ಕಾಂಪ್ಲಸೆಂಟ್, ಬಟ್ ಒನ್ ಶುಡ್ ಬಿ ಕಂಟೆಂಟೆಡ್. ದರ್ ಇಸ್ ಎ ವರ್ಡ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಕಾಂಪ್ಲಸೆನ್ಸಿ ಅಂಡ್ ದ ಕಂಟೆಂಟ್ಮೆಂಟ್. ಇವೆರಡರಲ್ಲಿ ಬಹಳ ದೊಡ್ಡ ಕಂದಕ ಇದೆ. ನಮಗೆ ತೃಪ್ತಿ ಅಂತನ್ನೋದಕ್ಕೂ ಹಾಗೂ ಪ್ರಗತಿ ಕುಂಠಿತವಾಗುತ್ತೆ ಅಂತನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಮನುಷ್ಯ ತಾನು ಎಷ್ಟನ್ನೂ ಸಾಧಿಸಲಿ, ಅತೃಪ್ತನಾಗದೆ ಸಾಧಿಸಲಿ, ತನ್ನ ಸಂಕಲ್ಪವನ್ನು ಮಾಡಲಿ, ಸಾಧಿಸಬೇಕು ಅಂತ ಸಾಧಿಸಲಿ. ಆದರೆ ಅದಿಲ್ಲ ಅಂತನ್ನುವುದಕ್ಕಾಗಿ ದುಃಖ ಪಡುವುದೇನಿದೆ, ಇದು ಎಂದಿಗೂ ಇರತಕ್ಕದ್ದಲ್ಲ. ಅಷ್ಟಿದ್ದರೆ ಸಾಕು. ಹಾಗಾಗಿ ಮನುಷ್ಯನಿಗೆ ಕಂಟೆಂಟ್ಮೆಂಟ್ ಇದ್ದಾಗ ಎಂದೆಂದಿಗೂ ಗ್ರೋತ್ ಹಿಂಡರ್ ಆಗುವುದಿಲ್ಲ, ಎಂದೂ ಆಗುವುದಿಲ್ಲ. ಕಾಂಪ್ಲಸೆನ್ಸಿ ನಿಜವಾಗಿ ನಮ್ಮ ಪ್ರಗತಿಯನ್ನು ನಿಲ್ಲಿಸ್ತದೆ, ಬೇಡ. ಆದರೆ ತೃಪ್ತಿ ಅಂದ್ರೆ ಏನು? ನಾನು ಪಡೆದದ್ದು ಬೇಕಾದಷ್ಟಿದೆ, ಸಮೃದ್ಧವಾಗಿದೆ, ಅದನ್ನು ನಾನು ಮಾಡಬೇಕು, ಅದರಿಂದ ಇನ್ನಷ್ಟು ಒಳ್ಳೆಯದಾಗತ್ತೆ ಅಂತನ್ನೋದು ಬೇರೆ, ಈಗ ಒಳ್ಳೆಯದಾಗೇ ಇಲ್ಲ ನನಗೆ ಅಂತನ್ನೋದು ಬೇರೆ. ಬಾಲ ಸುಖೈದಿತೋಗೇಹೆ ನತ್ವಂ ಕಿಂಚನ ಬುದ್ಧ್ಯಸೆ. ಸರಿಯಾಗಿ ತತ್ವೋಪದೇಶ ಮಾಡದೇ ಇದ್ರೆ, ಸರಿಯಾಗಿ ಮಕ್ಕಳಿಗೆ ಉಪದೇಶವನ್ನು ಮಾಡದೇ ಇದ್ರೆ ಹಾಗೇ ಬೆಳೆದು ಬಿಡುತ್ತಾರೆ. ಏನು ಕೊನೆ ತನಕ ಏನೂ ಗೊತ್ತಾಗೋದಿಲ್ಲ. ಮಡಿ ಮೈಲಿ ಸಂಸ್ಕಾರಗಳನ್ನ ಕೊಡೋದು ಬಹಳ ಅವಶ್ಯಕ. ನಾನಾ ವಿಧವಾದ ಸಂಸ್ಕಾರಗಳು, ಸಣ್ಣದು ದೊಡ್ಡದು. ಆ ವಿಧವಾದ ಸಂಸ್ಕಾರ ನಿನಗೇನಿಲ್ಲ, ಆದ್ದರಿಂದ ಹೀಗೆಲ್ಲ ಮಾತಾಡ್ತಾ ಇದ್ದೀ ಅಂತ ಸುಧನ್ವ ಆ ವಿರೋಚನನಿಗೆ ಬೈತಾನೆ. ಆಗ ವಿರೋಚನ ಕೋಪಿಸ್ಕೊಂಡು ಹೇಳ್ತಾನೆ, ನನಗಿದ್ದ ಎಲ್ಲ ಬಂಗಾರ ನಾನು ಪಣಕ್ಕಿಡ್ತೀನಿ, ಬೆಟ್ಟಿಗಿಡ್ತೀನಿ, ಎಲ್ಲ ಆಕಳು, ಎಲ್ಲ ಕುದುರೆ, ಎಲ್ಲ ಸಂಪತ್ತು ಏನಿದೆ ಅದನ್ನೆಲ್ಲ ಪಣಕ್ಕಿಡ್ತೀನಿ. ನೀನು ಹೇಳಿದ ಸತ್ಯವೋ ನಾನು ಹೇಳಿದ ಸತ್ಯವೋ, ದೈತ್ಯರು ಉತ್ತಮರೋ ಬ್ರಾಹ್ಮಣರು ಉತ್ತಮರೋ ನಿರ್ಣಯ ಮಾಡೇ ಬಿಡೋಣ ಅಂತ ಅವರಿಗೆ ತುರಿಸಿಬಿಟ್ಟು, ವಿಪಣೇತೇನ ಪ್ರಶ್ನಂ ಪೃಚ್ಛಾವ ಯೇ ವಿದುಹು. ಯಾರು ತಿಳಿದವರಿದ್ದಾರೆ ಅವರ ಹತ್ರ ಹೋಗೋದು, ಕೇಳೋದು, ನಿರ್ಣಯ ಮಾಡೋದು. ನಾನು ಗೆದ್ರೆ ನಿಂದೆಲ್ಲ ಹಣಕಾಸು ನಾನು, ನೀನು ಗೆದ್ರೆ ಆಗ ಸುಧನ್ವ ಅಂತಾನೆ, ನನ್ನನ್ನ ನೀನು ಗೆದ್ರೆ ನಿನಗೇನು ಸಿಗುವುದಿಲ್ಲ, ಯಾಕೆಂದ್ರೆ ನನ್ನ ಹತ್ರ ಏನಿಲ್ಲೇ ಇಲ್ಲ. ಆದ್ದರಿಂದ ಹಾಗೆಲ್ಲ ಬೇಡ. ನಮ್ಮಿಬ್ಬರಿಗೂ ಇದ್ದದ್ದೇನು ಅಂತಂದ್ರೆ ಸಂಪತ್ತು, ಜೀವ. ನಿನ್ನ ಜೀವ ನಾನು ಕೊಂದು ಬಿಡ್ತೀನಿ ಅಷ್ಟೇ, ನನ್ನ ಜೀವವನ್ನು ನೀನು ಕೊಂದು ಬಿಡು. ಸಂಹಾರವೇ ಇದಕ್ಕೆ ಪ್ರಯೋಜನ ಅಂತ ಜೀವದ ಮೇಲೆ ಪಣ ಇಟ್ಟು ಹೊರಟು ಆಯಿತು. ವಿರೋಚನ ಮಹಾ ಉನ್ಮತ್ತ, ಮಹಾ ನೀಚ, ಪರಮ ಅಧಮ, ಅಸುರ, ದೈತ್ಯ. ಹಾಗಾಗಿ ಅವನಿಗೆ ದುರ್ಬುದ್ಧಿಯೇ ಹೆಚ್ಚು, ಜಾಸ್ತಿ. ಆದ್ದರಿಂದ ಅವನು ಮತ್ತು ಈ ಪಾಪ ಸುಧನ್ವ ಇವರಿಬ್ಬರು ಸೇರ್ಕೊಂಡು ವಿಚಾರ ಮಾಡಿದರು. ಪ್ರಾಣಯೋಸ್ತು ಪಣಂ ಕೃತ್ವ ಪೃಷ್ಟಂ ಪೃಚ್ಛಾವಯೇ ವಿದುಹು. ಪ್ರಾಣದ ಪಣ, ಬರೀ ಹಣಕಾಸು ತಗೊಂಡು ಮಾಡೋದೇನು, ಅದೆಲ್ಲ ಏನಲ್ಲ. ಪ್ರಾಣವನ್ನ ಪಣಕ್ಕಿಟ್ಟು ನಾವು ಪ್ರಶ್ನೆಗೆ ವಿಚಾರ ಮಾಡಿಕೊಂಡು ನಿರ್ಣಯ ಮಾಡೋಣ. ಯಾರತ್ರ ಹೋಗೋದು? ನತು ದೇವೇಶ್ವಹಂ ಸ್ಥಾತ ನ ಮನುಷ್ಯೇಶು ಕರ್ಹಿಚಿತ. ದೇವತೆಗಳ ಹತ್ರ ನಾನು ಬರುವುದಿಲ್ಲ, ಸರ್ವತಾ ಬರುವುದಿಲ್ಲ. ಮನುಷ್ಯರೇನು ಅವರೇನು ಕಚಡ ಜನ, ಅವರಿಗೆ ವಿದ್ಯೆ ಇದೆಯಾ, ಜ್ಞಾನ ಇದೆಯಾ, ಏನಿದೆ ಅವರಿಗೆ? ಮನುಷ್ಯರಿಗೆ ಬರುವುದಿಲ್ಲ. ನಾನು ಅವರ ಹತ್ರ ಕೇಳೋದಾಗಿದ್ರೆ ನನಗೆ ಬೇಡವೇ ಬೇಡ. ಹಾಗಾದ್ರೆ ಯಾರ ಹತ್ರ ಕೇಳೋದು? ಸುಧನ್ವ ಅಂತಾನೆ, ಯಾರೂ ಬೇಡ, ಬೇರೆ ದೈತ್ಯರು ಬೇಡ. ನಿಮ್ಮಪ್ಪ, ಅವನ ಮೇಲೆ ವಿಶ್ವಾಸ ಇದೆಯಲ್ಲ? ನಮ್ಮ ಅಪ್ಪನ ಮೇಲೆ ವಿಶ್ವಾಸ ನಡಿಯಾಗ ಪ್ರಹ್ಲಾದರಾಜನ ಹತ್ರ ನಡಿ. ಅವ ದೇವತೆಯೂ ಅಲ್ಲ, ಈಚೆ ಮನುಷ್ಯನೂ ಅಲ್ಲ, ದೈತ್ಯನೂ ಹೌದು, ನಿಮ್ಮ ಅಪ್ಪನೂ ಹೌದು, ಅವನ ಹತ್ರ ಹೋಗ್ಯೋ ಅಂತ ಪ್ರಹ್ಲಾದರಾಜರ ಹತ್ರ ಹೋದ್ರು. ಪ್ರಹ್ಲಾದರಾಜರ ಹತ್ರ ಹೋದರೆ ಪಿತರಂತೆ ಗಮಿಷ್ಯಾವಹ ಪಣಯೋರ್ ವಿಪಣೇ ಕೃತೆ ಪುತ್ರಸ್ಯಾಪಿ ಹೇತೋರ್ಹಿ ಪ್ರಹ್ಲಾದೋ ನಾನೃತಂ ವದೇ. ಮಗನಿಗಾಗಿಯೂ ಕೂಡ, ಮಗನ ಪ್ರಾಣ ರಕ್ಷಣೆ ಮಾಡುವುದಕ್ಕಾಗಿಯೂ ಕೂಡ
ಅವನು ಸುಳ್ಳು ಹೇಳುವುದಿಲ್ಲ ಪ್ರಹ್ಲಾದ ರಾಜ. ಅಂಥ ಮಹಾತ್ಮ ಅವನ ಹತ್ರ ಹೋಗೋಣ, ಏನ್ ಚಿಂತೆ ಬೇಡ ಅಂತ ಸುಧನ್ವ ಪೂರ್ಣ ಭರವಸೆಯಿಂದ ಹೊರಟ. ವಿರೋಚನ ತಮ್ಮಪ್ಪ ತನಗೇನಿದ್ರು ಅನುಕೂಲ ಮಾಡ್ತಾನೆ ಅಂತ ಅವನು ಹೊರಟ. ಅಂತೂ ಇಬ್ರು ಸೇರ್ಕೊಂಡು ಹೋದ್ರು. ಹೋಗಿ ಬನ್ನಿ 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 ಸುಧನ್ವರೇ ಬನ್ನಿ, ತಾವು ಯಾಕೆ ಬಂದ್ರಿ, ಏನಿದು, ಅದು ವಿಚಿತ್ರ, ವಿರೋಚನ ಜೊತೆಗೆ ಎಲ್ಲಿ ನಿಮಗೆ ಗೆಳತನ? ನನ್ನ ಮಗನ ಸ್ವಭಾವ ನನಗೆ ಗೊತ್ತು, ಅವನ ಜೊತೆಗೆ ನೀನು ಹೇಗೆ ಗೆಳತನ ಮಾಡಿದಿ, ಎಲ್ಲಿ ಭೇಟಿ ಆಯ್ತು, ಹೇಗ್ ಬಂದಿ ನೀನು ಅಂತ ಕೇಳ್ತಾ. ಕುಂತೆ ಸಖ್ಯಂ ಸುಧನ್ವನ. ವಿರೋಚನ, ಏನಪ್ಪಾ ಇದು, ನಿನಗೇನಪ್ಪ ಈ ಸುಧನ್ವನ್ ಗೆಳತನ? ಗೆಳತನ ಇಲ್ಲ, ಏನಿಲ್ಲ, ನಾವೊಂದು ಪ್ರಶ್ನೆ ಕೇಳಿ ನಿಂದ ತತ್ವ ನಿರ್ಣಯ ಮಾಡಿಕೊಂಡು ಆಮೇಲೆ ಪಣ ಇಟ್ಟಿದ್ದೀವಿ, ಆ ಪಣಕ್ಕೆ ತಕ್ಕಂತೆ ಮಾಡೋದಿದೆ ನಮಗೆ, ಅದಕ್ಕಾಗಿ ಬಂದೀವಿ. ಬಹಳ ಸಂತೋಷ, ಏನಿಲ್ಲ, ಬ್ರಾಹ್ಮಣ ಬಂದಾನೆ, ಅವನಿಗೆ ಮೊದಲು ಸತ್ಕಾರ ಅಂತ ಹೇಳಿ ಪಾದ ಪ್ರಕ್ಷಾಳನೆ, ಮಧುಪರ್ಕ ಎಲ್ಲ ಕೊಟ್ಟು ಪೂಜೆ ಮಾಡಿ ಆಮೇಲೆ ಉತ್ತಮ ಬೆಳ್ಳಗಿನ ಆಕಳು, ಅತೀ ಶುಭ್ರವಾದ ಆಕಳನ್ನ ಗೋದಾನವನ್ನ ಮಾಡಿ ಎಲ್ಲ ಮಾಡಿ ಕೂಡಿಸ್ತ. ಏನ್ ಪ್ರಶ್ನೆ? ಪ್ರಹ್ಲಾದ ತ್ವಂತು ಮೇ ಪಥ್ಯಂ ಪ್ರಶ್ನಂ ಪ್ರಭೂಹಿ ಪೃಚ್ಛತಃ ಕಿಂ ಬ್ರಾಹ್ಮಣಾಕ್ಷ ಶ್ರೇಯಾಂಸಃ. ಸುಧನ್ವ ಕೇಳ್ತಾನೆ, ನಮಗೆ ಬಂದದ್ದೇನು ಅಂದರೆ ಬ್ರಾಹ್ಮಣರು ಉತ್ತಮರೋ ದೈತ್ಯರು ಉತ್ತಮರೋ ಅಂತ ಪ್ರಶ್ನೆ ಬಂದಿದೆ. ಆ ಪ್ರಶ್ನೆಗೆ ಉತ್ತರವನ್ನು ಕೊಡು. ನ ಕಲ್ಮಾಶೋ ನ ಕಪಿಲೋ ನ ಕೃಷ್ಣೋ ನ ಚಲೋಹಿತಃ ಅಣೀಯಾನ್ ಕ್ಷುರಧಾರಾಯಾಹ ಕೋ ಧರ್ಮಂ ವಕ್ತುಮರ್ಹತಿ. ಯಾರು ಹೇಳ್ತಾರೆ? ಯಾರು ಹೇಳಿಕ್ ಸಾಧ್ಯವಿಲ್ಲ. ಎಂಥ ಸೂಕ್ಷ್ಮವಾದ ಪ್ರಶ್ನೆ ಇದು. ಧರ್ಮ ಬಹಳ ಸೂಕ್ಷ್ಮವಾಗಿದೆ. ಯಾಕೆ? ಕಶ್ಯಪರು ಸ್ವಯಂ ಬ್ರಾಹ್ಮಣರೇ. ಆ ಕಶ್ಯಪರ ಮಕ್ಕಳಿವರು ದ್ವಿತೀಯ ಮಕ್ಕಳು. ಅಂದ್ಮೇಲೆ ದೈತ್ಯರು ಏನು ಅಂತ ಹೇಳ್ತೀರಾ? ನೋಡಿ, ಸಮಸ್ಯೆ ಇದೆ. ದೇವತೆಗಳು ಏನು? ಬ್ರಾಹ್ಮಣರ, ಕ್ಷತ್ರಿಯರ, ವೈಶ್ಯರ, ಶೂದ್ರ, ಕಶ್ಯಪರ ಮಕ್ಕಳವರು. ಕಶ್ಯಪರ ದಾಯಾದಿಗಳಾಗಿ ಕಶ್ಯಪರ ಮಕ್ಕಳಾಗಿ ಹುಟ್ಟಿದ ದೇವತೆಗಳು ಬ್ರಾಹ್ಮಣರ ಅಲ್ವಾ? ಬಹಳ ಸಮಸ್ಯೆ. ಹಾಗಾದ್ರೆ ದೈತ್ಯರು ಉತ್ತಮರ, ಬ್ರಾಹ್ಮಣರು ಉತ್ತಮ? ಪ್ರಶ್ನೆ ಹೇಗೆ ಕೊಡೋದು? ಬ್ರಾಹ್ಮಣರು ಅಂತ ಹೇಳಿದ್ರೆ ಬ್ರಾಹ್ಮಣರು ಅಂತ ಅಲ್ಲಿಗೆ ಬರುವುದಿಲ್ಲ. ಪೂರ್ಣ ಬ್ರಾಹ್ಮಣರು ಅಂತ ಹೇಳಲಿಕ್ಕಾಗುವುದಿಲ್ಲ. ಬ್ರಾಹ್ಮಣ ಜಾತಿ ದೈತ್ಯರೆಲ್ಲರೂ ಬ್ರಾಹ್ಮಣರ ಜಾತಿಯವರು ಅಂತ ಎಲ್ಲೂ ಇಲ್ಲ. ಹಾಗಾಗಿ ಬಿಕ್ಕಟ್ಟಿದೆ, ಪ್ರಶ್ನೆ ಬಹಳ ಕಷ್ಟ ಇದೆ, ನಾನು ಸ್ವಲ್ಪ ವಿಚಾರ ಮಾಡಬೇಕು, ವಿಚಾರ ಮಾಡಿ ಹೇಳ್ತೀನಿ ಅಂತನ್ನೋ ಹಾಗೆ ಅವನ ಅಭಿಪ್ರಾಯ ಪಟ್ಟ. ಬಹಳ ತುಂಬ ಕಷ್ಟ ಅಂತ. ಸುಧನ್ವವಾಚ, ಪ್ರಹ್ಲಾದ ರಾಜ, ನೀನು ಮಹಾತ್ಮ, ದೊಡ್ಡ ಮನುಷ್ಯ, ಬಹಳ ದೊಡ್ಡ ಯೋಗ್ಯತೆ ನಿಂದು ಅಂತ ಹೇಳಿ ನಿನ್ನ ಹತ್ರ ಪ್ರಶ್ನೆ ಕೇಳೋದಕ್ಕೆ ಬಂದಿದ್ದೀವಿ. ಈ ಪ್ರಶ್ನೆಗೆ ಉತ್ತರ ಕೊಡದೆ ಹೋದ್ರೆ ಅಥವಾ ವಿರುದ್ಧವಾಗಿ ಏನಾದ್ರೂ ಕೊಟ್ರೆ ನಿನ್ ತಲೆ ಸೀಳಿ ಹೋಗತ್ತಟ್ಟೆ. ನನ್ನ ಶಾಪ ಇದೆ. ಗೊತ್ತಿಲ್ಲ ನನಗೆ ಅಂತ ಹೇಳಲಿಕ್ಕಿಲ್ಲ, ತಪ್ಪು ಹೇಳಲಿಕ್ಕಿಲ್ಲ, ಸತ್ಯವಾಗೇ ಹೇಳಬೇಕು, ಹೇಳಲೇಬೇಕು, ಎರಡೂ ಕಡ್ಡಾಯ. ಆಗ ಪ್ರಹ್ಲಾದ ರಾಜರಂತಾರೆ, ಇದೇನು ಕಷ್ಟಪ ಬಂತು, ಆಯ್ತು ಅಂತ ಹೇಳಿ ಸೂರ್ಯ ಸಂಚಾರ ನಡೆದಿತ್ತು ಮೇಲೆ ಆಕಾಶದಲ್ಲಿ. ಅಲ್ಲೇ ಒಬ್ಬ ಹಂಸ ಅಂತನ್ನುವಂತಹ ಒಬ್ಬ ಗಂಧರ್ವ ಹೋಗ್ತಾ ಇದ್ದ ಆಕಾಶದಲ್ಲಿ. ಆದಿತ್ಯೇನ ಸಹಾಯಾಂತಂ ಪ್ರಹ್ಲಾದೋ ಹಂಸಮಬ್ರವೀತ್. ಆ ಹಂಸ ಎಂಬಂತಹ ಒಬ್ಬ ಗಂಧರ್ವ ಮೇಲೆ ಹೋಗ್ತಾ ಇದ್ದ. ಆ ಗಂಧರ್ವನನ್ನ ಮಾತಾಡಿಸ್ತಾನೆ. ಧೃತರಾಷ್ಟ್ರ, ಸ್ವಲ್ಪ ಮಾತಾಡ್ತೀನಿ, ನಿನ್ ಜೊತೆಗೆ ಒಂದೆರಡು ಪ್ರಶ್ನೆ ಕೇಳಬೇಕಾಗಿದೆ ಅಂತ ಹಂಸನಾಮಕನಾದಂತಹ ಗಂಧರ್ವನಿಗೆ ಸಂಬೋಧನೆ ಮಾಡಿ, ಧೃತರಾಷ್ಟ್ರ, ನಿನ್ನ ಹತ್ರ ಒಂದೆರಡು ಪ್ರಶ್ನೆ ಕೇಳಬೇಕಾಗಿದೆ. ಯಾಕೆ ಅಂತಂದ್ರೆ ಅವನ ಹೆಸರು ಹಂಸ ಮತ್ತು ಧೃತರಾಷ್ಟ್ರ ಅಂತ ಎರಡು ಹೆಸರು. ಹಾಗಾಗಿ ಆ ಹೆಸರಿನಿಂದ ಸಂಬೋಧನೆ ಮಾಡಿ ಪ್ರಶ್ನೆ ಕೇಳ್ತಾನೆ. ಪ್ರಹ್ಲಾದ ರಾಜ ಹೇಳ್ತಾನೆ, ಮಗ ಒಂದು ಕಡೆಗೆ, ಇನ್ನೊಬ್ಬ ಒಂದು ಕಡೆಗೆ, ಇವರಿಬ್ರು ಬೆಟ್ಟು ಹಚ್ಚಿ ಬಂದಿರ್ತಾರೆ. ನನ್ನ ಹತ್ರ ಪ್ರಶ್ನೆ ಕೇಳಿದ್ದಾರೆ, ನಾನು ಏನ್ ಮಾಡ್ಬೇಕಾಗ? ಸುಳ್ಳು ಹೇಳಬೇಕು, ಸತ್ಯವಾಗಿ ಹೇಳಬೇಕು? ಸತ್ಯವಾಗಿ ಹೇಳಿದ್ರೆ ಮಗ ಸೋತೋಗ್ತಾನೆ, ಸುಳ್ಳು ಹೇಳಿದ್ರೆ ನನಗೆ ಅನರ್ಥವಾಗತ್ತೆ. ನಾನೇನು ಮಾಡಬೇಕು? ಹಂಸ ಹೇಳ್ತಾನೆ, ಮೇಲೆ ಆಕಾಶದಿಂದಲೇ ಹೇಳ್ತಾನೆ ಹಂಸ. ಏನ್ ಹೇಳ್ತಾನೆ ಹಂಸ? ನೋಡಯ್ಯ ಪ್ರಹ್ಲಾದ ರಾಜ, ನಿನ್ ಮಗನಿಗೆ ಬೇಕಾದ್ರೆ ಇನ್ನೊಂದೆರಡು ಆಸ್ತಿ ಪಾಸ್ತಿ ಕೊಡು, ರಾಜ್ಯ ಕೊಡು, ಭೋಗ ಮಾಡ್ಲಿ, ಬೇಕಾದ್ ಕೊಡು, ಸುಳ್ಳು ಹೇಳಲಿಕ್ಕೆ ಹೋಗ್ಬೇಡ.
ಸುಳ್ಳು ಹೇಳಲಿಕ್ಕೆ ಹೋಗ್ಬೇಡ, ಬಹಳ ದೊಡ್ಡ ಅನರ್ಥ. ಸತ್ಯವಾಗಿ ಮಾತಾಡು. ಮಗನೇ ಇರಲಿ, ಯಾರೇ ಇರಲಿ, ಸತ್ಯವಾಗಿ ಮಾತಾಡು, ಸುಳ್ಳು ಮಾತಾಡ್ಲಿಕ್ಕೆ ಹೋಗ್ಬೇಡ. ದ್ವಯೋರ್ ವಿವದತೋ ರಾಜನ್ ಪ್ರಶ್ನಂ ಸತ್ಯಂ ಯಥಾವದೇ. ಇಬ್ಬರು ಜಗಳಾಡ್ತಾ ಇರುವಾಗ ಬೇಕಾದ ಭೂಮಿ ಕೊಡು, ಇಡೀ ರಾಜ್ಯ ಕೊಡು ಮಗನಿಗೆ, ಸುಳ್ಳು ಮಾತ್ರ ಹೇಳಲಿಕ್ಕಿಲ್ಲ. ಸುಳ್ಳಿನಿಂದ ಅವನ ಸಂರಕ್ಷಣೆಯನ್ನ ಮಾಡುವುದು ಒಳಿತಲ್ಲ.